ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ಡೇ ಇನ್ ಮೈ ಲೈಫ್ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತು ಏನು ಗೊತ್ತಾ, ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ಅಕ್ಕ ಅಡುಗೆ ಮಾಡಿ ಅಂತ. ಸೊ ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದ್ದೀನಲ್ಲ, ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆನಾ? ಆ್ಯಕ್ಚುಲಿ ಬಟ್ಟೆ ಮಡ್ಚೋದಿತ್ತು, ತುಂಬ ದಿನ ಆಗಿತ್ತು ಬಟ್ಟೆ ಮಡ್ಚಿ. ಅಂದರೆ ತಗೊಂಡು ಬಂದು ಒಂದು 5-6 ಡೇಸ್ ಆಯಿತು, ಹಾಗೆ ಬಿಟ್ಬಿಟ್ಟಿದೆ. ಸೊ ಬಟ್ಟೆ ಎಲ್ಲ ಮಡ್ಚ್ತಾ ಇದೆ. ಅಷ್ಟರಲ್ಲಿ ನಮ್ಮಪ್ಪ ನನಗೆ ತಿಂಡಿ ತಂದುಕೊಟ್ರು, ಸೆಟ್ ದೋಸೆ ತಂದುಕೊಟ್ರು. ಬಟ್ ನನಗೆ ಸೆಟ್ ದೋಸೆ ಇಷ್ಟ ಆಗೋದಿಲ್ಲ. ಮಸಾಲೆ ದೋಸೆ ತಿಂತೀನಿ, ಬಟ್ ದೋಸೆ ಏನೋ ನನಗೆ ಅಷ್ಟು ಕಂಫರ್ಟಬಲ್ ಆಗಲ್ಲ. 2 ತಿಂದು ಮಿಕ್ಕಿದ್ದು ಅಪ್ಪಂಗೆ ಕೊಟ್ಟೆ. ಆ್ಯಂಡ್ ಬ್ಲಿಂಕಿಟಿಂದ ಸ್ವಲ್ಪ ಐಟಮ್ಸ್ ಬೇಕಿತ್ತು ಆರ್ಡ್ರ್ ಮಾಡಿಕೊಂಡೆ. ಯಾಕಂದರೆ ಇವತ್ತು ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಯಾವ್ಯಾವ ಐಟಮ್ಸ್ ಇಲ್ಲ ಅಷ್ಟನ್ನು ಮಾತ್ರ ತರಿಸ್ಕೊಂಡಿದ್ದಾಯಿತು. ಅಪ್ಪ ಆಲ್ರೆಡಿ ನಾನು ಬೆಳಗ್ಗೆ ಹೇಳಿದ ತಕ್ಷಣವೇ ಈರುಳ್ಳಿ, ಟೊಮ್ಯಾಟೊ ಮತ್ತು ತರಕಾರಿ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ರು. ಬಟ್ ಬೇಕಾಗಿರೋ ಒಂದು 2-3 ಪದಾರ್ಥಗಳನ್ನ ಬಿಟ್ಟಿದ್ರು ಅಂದ್ಬಿಟ್ಟು ನಾನು ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ ಬ್ರಷ್ ಮತ್ತು ಬ್ಲೆಂಡರ್ನ ತರಿಸ್ಕೊಂಡೆ, ಮೇಕಪ್ಪಿಗೆ ಬೇಕಾಗಬಹುದು ಅಂತ ಅಂದ್ಬಿಟ್ಟು. ಆ್ಯಂಡ್ ಇದೆಲ್ಲ ತೊಗೊಂಡದಕ್ಕೆ ನನಗೆ ಫ್ರೀ ಬಂದಿದ್ದು ಕಾಜು ಕಟ್ಲಿ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಮಾಡ್ತಾ ಇರೋದು ಬರೀ ಬೇಳೆ ಸಾರು ಜೊತೆಗೆ ತರಕಾರಿ ಪಲ್ಯ. ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಸಖತ್ತಾಗಿರುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಒಂದು ಕುಕ್ಕರ್ಗೆ ಬೇಳೆ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಹುಣಸೆಹಣ್ಣು. ನಮ್ಮ ಮನೇಲಿ ಚಿಕ್ಕ ಕುಕ್ಕರ್ ಇರೋದ್ರಿಂದ ಅದರಲ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಇಲ್ಲ ಅಂದರೂ ಒಂದು 3 to 4 ವಿಸಿಲ್ ಬಂದರೆ ಸಾಕು, ಅದು ನುಣ್ಣಕ್ಕೆ ಬೆಂದಿರುತ್ತೆ. ಅದಾದಮೇಲೆ ಆ ಗ್ಯಾಪಲ್ಲಿ ನಾನು ಹಾಲನ್ನ ಕಾಯಿಸ್ಕೊಂಡೆ. ಯಾಕೆ ಅಂದರೆ ಕಾಫಿ ಕುಡಿಯೋದಕ್ಕೋಸ್ಕರ. ಇವತ್ತೇ ಲಾಸ್ಟು ಮತ್ತೆ ಕಾಫಿ ಕುಡಿಯೋದಕ್ಕೆ ಹೋಗಲ್ಲ. ಯಾಕೆಂದರೆ ಬರೀ 4 ಡೇಸ್ ಕಾಫಿ ಕುಡಿದು ನನ್ನ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗೋಗಿದೆ. ಮತ್ತು ಅದಕ್ಕೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ, ಕಂಪ್ಲೀಟ್ ಕಾಫಿನೇ ಸ್ಟಾಪ್ ಮಾಡಿಬಿಡ್ಬೇಕು ಅಂತ. ಆ್ಯಂಡ್ 4 to 5 ವಿಸಿಲ್ಸ್ ಆದಮೇಲೆ ಈ ಥರ ಕಾಣುತ್ತೆ. ಅದನ್ನು ಆರೋದಕ್ಕಿಟ್ಟೆ. ಅಷ್ಟರಲ್ಲಿ ನಮ್ಮ ಮಂಜಣ್ಣ ಬಂದಿದ್ದ. ನೀವು ಎಲ್ಲರೂ ನಾನು ನೋಡಿರ್ತೀರ, ನಮ್ಮ 100 ಜನ್ಮಕ್ಕೂ ಅಲ್ಲಿ ಅಸಿಸ್ಟೆಂಟ್ ಆಗಿ ಇದ್ದ. ಆ್ಯಂಡ್ ಅಸಿಸ್ಟೆಂಟ್ ಅನ್ನೋದಕ್ಕಿಂತ ನಮ್ಮ ತಮ್ಮ ಅಂತಲೇ ಅಂದ್ಕೊಳ್ಳಿ. ನಾವು ಎಲ್ಲರೂ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿರ್ತೀವಿ. ಆ್ಯಂಡ್ ಅವ್ನಿಗೆ ಯಾವತ್ತೋ ಒಂದು ಸತಿ ಹೇಳಿದ್ದೆ, ನೀನು ಊರಿಗೆ ಹೋದಾಗ ಕಡಕ್ ರೊಟ್ಟಿ ತೊಗೊಂಡು ಬಾ, ನಂಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು. ಸೊ ಅದನ್ನು ತಂದಿದ್ದ, ಅದನ್ನು ಕೊಡೋದಕ್ಕೋಸ್ಕರ ಬಂದ. ಹೆಂಗಿದ್ರು ಅಡುಗೆ ಮಾಡ್ತಾ ಇದ್ದೀನಿ ಅಲ್ವಾ, ತಿನ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಅವನು ಅಲ್ಲೇ ಇರಿಸ್ಕೊಂಡಿದ್ದಾಯಿತು. ಈ ಥರ ಜರಡಿ ಇದೆ, ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಮಿಕ್ಸಿ ಅವಶ್ಯಕತೆನೇ ಇರೋದಿಲ್ಲ. ನೋಡಿ ಎಷ್ಟು ನುಣ್ಣಗೆ ಅದು ಸ್ಮ್ಯಾಶ್ ಆಗಿದೆ. ಸೊ ಬೇಳೆನ ಸಪ್ರೇಟಾಗಿ ಇಟ್ಕೊಂಡಿದ್ದಾಯಿತು. ಇವಾಗ ಒಂದು ತಪ್ಪಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಏನಿಲ್ಲ, ಬರೀ ಒಗ್ಗರಣೆ ಅಷ್ಟೇ. ಇದಕ್ಕೆ ನಾವು ನಾರ್ಮಲ್ ಒಗ್ಗರಣೆ ಹೇಗೆ ಹಾಕ್ತೀವಿ ಅದೇ ರೀತಿ ನಾನು ಸಾಸಿವೆ, ಕರಿಬೇವು, ಒಂದು ಸ್ವಲ್ಪ ಜೀರಿಗೆ ಜೊತೆಗೆ ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಇದು ಟೇಸ್ಟ್ನೇ ಚೇಂಜ್ ಮಾಡುತ್ತೆ. ಆ್ಯಂಡ್ ಆದಮೇಲೆ ನಾನು ಸ್ಮ್ಯಾಶ್ ಮಾಡಿರೋವಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು, ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಬೋದು. ಆ್ಯಂಡ್ ನನಗೆ ತೆಳ್ಳಗೆ ಮಾಡ್ಕೊಂಡು ತಿನ್ನೋದೇ ತುಂಬ ಇಷ್ಟ. ಅದಕ್ಕೆ ನಾನು ಸಾಂಬಾರನ್ನ ಯಾವಾಗಲೂ ತೆಳ್ಳಗೆ ಪ್ರಿಫರ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಲಾಸ್ಟಲ್ಲಿ ಕುದಿ ಬಂದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಮಧ್ಯ ಕೊತ್ತಂಬರಿ ಹಾಕೋ ಬದಲು ಲಾಸ್ಟ್ ಕುದಿಗೆ ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆ ಟೇಸ್ಟ್ ಹಾಗೆ ಇರುತ್ತೆ. ಆ್ಯಂಡ್ ಅನ್ನಕ್ಕೂ ಇಟ್ಕೊಂಡಿದ್ದಾಯಿತು. ಪಲ್ಯಗೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸಾಸಿವೆ, ಕರಿಬೇವು ಜೊತೆಗೆ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ದಪ್ಪಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ ಮಿಸ್ಸೇ ಮಾಡಿಬಿಡಿ ಪಲ್ಯಕ್ಕೆ ಯಾವುದೇ ಕಾರಣಕ್ಕೂ. ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ನೇ ಚೇಂಜ್ ಮಾಡುತ್ತೆ. ಆ್ಯಂಡ್ ದಪ್ಪಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಿದ್ದೀನಿ. ಆ್ಯಂಡ್ ತರಕಾರಿ ಬೇಯಿಸಿಟ್ಕೊಂಡಿದ್ದೆ, ಒಂದು 2 ವಿಸಿಲ್ ಕೂಗಿಸ್ಕೊಂಡಿದ್ದೆ. ಬೀನ್ಸು, ಆಲೂಗಡ್ಡೆ ಜೊತೆಗೆ ನಾನು ಸ್ವಲ್ಪ ಹೆಸರು ಕಾಳನ್ನ ನೆನೆಸಿದ್ದೆ. ನಾನು ಇದನ್ನು ಫ್ರೂಟ್ಸ್ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು, ಬಟ್ ಬೇಡ ಅಂದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಎಲ್ಲ ತರಕಾರಿನೂ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಉಪ್ಪು ಎಷ್ಟು ಬೇಕೋ ಅಷ್ಟು, ಆಲ್ರೆಡಿ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕಿರ್ತೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ. ಲಾಸ್ಟಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ, ಆಬ್ವಿಯಸ್ಲಿ ಖಾರ ಬೇಕಲ್ವಾ ಅಂತ ಅಂದ್ಬಿಟ್ಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನೇನು ಮಾಡಿದ್ದೀನಿ ಅಂದರೆ ಒಂದು 3 ವಿಸಿಲ್ ಕೂಗಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಸಣ್ಣಗೆ ಬೇರೆ ಕಟ್ ಮಾಡಿದಲ್ವ, ಸ್ವಲ್ಪ ಜಾಸ್ತಿ ನುಣ್ಣಗೆ ಬೆಂದ್ಬಿಟ್ಟಿತ್ತು. ಎನಿವೆ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಇನ್ನೂ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಲೆಡ್ ಮುಚ್ಚಿದ್ರೆ ಅಲ್ಲಿಗೆ ಪಲ್ಯ ರೆಡಿ. ಸೊ ಕಂಪ್ಲೀಟ್ ಊಟ ರೆಡಿ ಆಯಿತು. ಚೆನ್ನಾಯ್ತಾ? ಕರೆಕ್ಟಾಗಿ ಹೇಳುವ ನಿಂಗಪ್ಪ. ಹಾಂ ಚೆನ್ನಾಗಿದೆ, ಇಲ್ಲ ಅಂತ ನೋಡ ಮಂಜ ಪಲ್ಯನಾ? ಸಾಂಬಾರ್ಗಿಂತ ಚೆನ್ನಾಯ್ತಾ? ಸಪ್ಪೆ ಆಗೈತೆ ಸ್ವಲ್ಪ. ಉಪ್ಪ ಹಾಕ್ಲ ಮಂಜ.
ನಾನು ಎಲ್ಲ ಥರ ಅಡುಗೆ ಮಾಡ್ತೀನಿ. ಆದರೆ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತ ಅಲ್ಲ, ನಮ್ಮ ಮನೆ ಕಡೆ ಏನೇನು ಅಡುಗೆ ಮಾಡ್ತಾರೆ ಅದೆಲ್ಲ ಅಡುಗೆನೂ ಮಾಡ್ತೀನಿ. ಆ್ಯಂಡ್ ನಾನ್ ವೆಜ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀನಿ. ಯಾಕಂದರೆ 5 ಇಯರ್ಸ್ ನಾನು ಹೊರಗಡೆ ಇದ್ದಾಗ ನಾನೇ ಅಡುಗೆ ಮಾಡ್ತಾಯಿದ್ದು. ಸೊ ನನಗೆಲ್ಲ ಥರ ಅಡುಗೆ ಬರುತ್ತೆ. ಬಟ್ ಇವಾಗ ನಮ್ಮ ಅಮ್ಮ ಮಾಡಿ ಕೊಟ್ಟು ಕಳಿಸ್ತಾರೆ ಅಂದ್ಬಿಟ್ಟು ನಾನು ಮಾಡೋಕ್ಕೋಗಲ್ಲ. ಆ ವಿಚಾರದಲ್ಲಿ ಸ್ವಲ್ಪ ಸೋಂಬೇರಿ ಅಂತಲೇ ಅನ್ಕೊಳ್ಳಿ. ಬಟ್ ಅನಿವಾರ್ಯ ಪರಿಸ್ಥಿತಿ ಬಂತು ಅಂದರೆ ನಾನು ಏನು ಬೇಕಾದರೂ ಮಾಡ್ಕೊಂಡು ತಿಂತೀನಿ. ಅಂದರೆ ವೆಜ್ಜಲ್ಲಿ ನಾನ್ ವೆಜ್ ಅಪ್ಪಂಗೆ ಏನು ಬೇಕಾದರೂ ಮಾಡ್ಕೊಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ ನನಗೆ. ಆ್ಯಂಡ್ ಅರ್ಪಿ ಬಂದಿದ್ದು ಅವ್ರಿಗೂ ಒಂದು ಹೇಳ್ತಿತ್ತು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರು. ಆ್ಯಂಡ್ ನಾನು ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕಿದೆ, ಯಾಕಂದರೆ ಮಂಜ ಬೇರೆ ಬಂದಿದ್ದಾನಲ್ವ, ಅವ್ನಿಗೆ ಎಲ್ಲಿ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು. ಉಪ್ಪು ಕಡಿಮೆ ಆದರೆ ನಾವು ಮ್ಯಾನೇಜ್ ಮಾಡ್ಬೋದು, ಬಟ್ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು 4 ಜನ ಸ್ವಲ್ಪ ಹೊತ್ತು ಹರಟೆ ಹೊಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನನಗೆ ಬೇರೆ ಬೇರೆ ಕೆಲಸ ಆಯಿತು, ಬಟ್ ಅದೆಲ್ಲನೂ ಬಿಟ್ಟು ನಾನು ಟೈಮ್ ಪಾಸ್ ಮಾಡ್ತಿದ್ದೆ. ಒಂಥರ ಚೆನ್ನಾಗಿತ್ತು. ಬಿಕಾಸ್ ಸಮ್ಟೈಮ್ಸ್ ನಮಗೆ ಈ ಥರ ಸಿಗಲ್ಲ ಟೈಮ್ಗಳು. ಸೊ ಸಿಕ್ಕಿದಾಗ ನಾವು ಈ ಥರ ಯುಟಿಲೈಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಬಟ್ಟೆ ವಾಶ್ ಮಾಡಿಬಿಟ್ಟು 2 ಬಕೆಟ್ ಬಟ್ಟೆ ಇತ್ತು ಆಯಿತಾ, ನೆನೆಸಿಟ್ಬಿಟ್ಟಿದ್ದೆ ಬಟ್ ವಾಶ್ ಮಾಡಿಲ್ಲ. ಅದಕ್ಕೆ ಎಲ್ಲ ಕೆಲಸ ಮುಗಿದ್ಮೇಲೆ ಸಂಜೆ ವಾಶ್ ಮಾಡಿದ್ದಾಯಿತು. ಆ್ಯಂಡ್ ನಮ್ಮ ಅಪ್ಪನ ಬಿಟ್ಟರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ವಾಶ್ ಮಾಡೋದಕ್ಕೆ, ಯಾಕಂದರೆ ಅದು ಕರೆ ಎಲ್ಲ ಜಾಸ್ತಿ ಆಗಿರುತ್ತೆ. ನಂದೆಲ್ಲ ಏನು ಗಲೀಜಿರಲ್ಲ, ಸುಮ್ಮನೆ ನೆನೆಸಿ ನಾನು ಜಾಲ್ಸ್ ಹಾಕಿದ್ರು ನಡೆಯುತ್ತೆ. ಬಟ್ ಅಪ್ಪಂದು ಆಬ್ವಿಯಸ್ಲಿ ಸ್ವಲ್ಪ ಟೈಮ್ ಕೊಟ್ಟು ವಾಶ್ ಮಾಡಬೇಕು. ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಅಪ್ಪನ ಬಟ್ಟೆಗಳ ಕರೆ ಹೋಗೋದಿಲ್ಲ. ವಾಶ್ ಮಾಡ್ತಿರ್ಬೇಕಾದ್ರೆ ಮಳೆ ಶುರು ಆಗ್ಬಿಡ್ತು. ಬಟ್ ಬಿಟ್ಟರೆ ಮತ್ತೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮಳೆನೇ ಬಟ್ಟೆನೂ ವಾಶ್ ಮಾಡಿದ್ದಾಯಿತು. ನಮ್ಮ ಬೇಡ ಬಿಟ್ಬಿಟ್ಟು ಇನ್ನೊಂದ್ಸತಿ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತಿದ್ರು. ಅದು ಬಿಟ್ಬಿಟ್ಟು ಏನಾಗುತ್ತೆ ಗೊತ್ತಾ, ಸೋಂಬೇರಿ ಆಗ್ಬಿಡ್ತೀವಿ. ಆಮೇಲೆ ಅಂದ್ಕೊಂಡು ಎಲ್ಲ ಹೆಣ್ಮಕ್ಳಿಗೆ ಇದು ಅರ್ಥ ಆಗುತ್ತೆ. ಅದಕ್ಕೆ ಒಂದು ಶಾರ್ಟಲ್ಲಿ ಮುಗಿಸ್ಬಿಡ್ಬೇಕು ಕೆಲಸನ, ಇಲ್ಲಾಂದರೆ ಕಂಪ್ಲೀಟ್ ಸೋಂಬೇರಿಯಾಗಿ ನಾಳೆ ಮಾಡ್ಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡ್ಬಿಡ್ತೀವಿ. ಅದಕ್ಕೆ ಆ ಮಳೆಲೇನೆ ನಾನು ವಾಶ್ ಮಾಡಿದ್ದಾಯಿತು. ಬಟ್ಟೆ ಒಣಗಾಕಿರ್ಲಿಲ್ಲ ಅಷ್ಟೇ, ಬರೀ ವಾಶ್ ಮಾಡಿ ಜಾಲ್ಸ್ಬಿಟ್ಟು ಇಟ್ಟಿದ್ದೆ ಇನ್ಬಿಟ್ಟು. ಈಗ ಆ್ಯಕ್ಚುಲಿ ಇವತ್ತೇ ಫಸ್ಟ್ ನಾನು ಹೊರಗಡೆ ವಾಶ್ ಮಾಡ್ತಿರೋದು. ಕೊಳಾಯಿ ಸ್ವಲ್ಪ ಪ್ರಾಬ್ಲಮ್ ಇದೆ ಆಯಿತಾ, ಅದು ಹಗ್ಗ ಹಾಕಿ ಕಟ್ಟಬೇಕು. ಆ್ಯಂಡ್ ಮನೆ ಒಳಗಡೆ ವಾಶ್ ಮಾಡ್ತಿದ್ದೆ, ಅಲ್ಲಿ ಟೈಲ್ಸ್ ಇದೆ ಅಂದ್ಬಿಟ್ಟು ನಾನು ಇವತ್ತು ಹೊರಗಡೆ ವಾಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಬಟ್ಟೆಲ್ಲ ವಾಶ್ ಮಾಡಿ ಬಕೆಟ್ನ ಸೈಡ್ಗೆ ಇಟ್ಬಿಟ್ಟು ಬಂದು ಆಲ್ರೆಡಿ ಬಟ್ಟೆ ವಾಶ್ ಮಾಡೋಕ್ಕೆ ಮುಂಚೆನೇ ನಾನು ಹಾರ್ಪಿಗೆಲ್ಲ ಹಾಕ್ಬಿಟ್ಟಿದ್ದೆ ವಾಶ್ರೂಮಿಗೆ. ಸೊ ವಾಶ್ರೂಮ್ ಎಲ್ಲ ನೀಟಾಗಿ ವಾಶ್ ಮಾಡಿದಾಯಿತು. ಲಾಸ್ಟ್ ಟೈಮ್ ಅರ್ಬನ್ ಕಂಪ್ನಿಯವ್ರನ್ನ ಕರೆಸಿದೆ, ಬಟ್ ಇವತ್ತು ನಂಗೆ ಟೈಮ್ ಇದೆಯಲ್ಲ, ಸರಿ ಮಾಡೋಣ ಬಿಡು, ಏನು ಕಳ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನೇನೇ ನೀಟಾಗೆ ಬಾತ್ರೂಮ್ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಒಂಥರ ಖುಷಿ ಆಯಿತಾ. ನಾವು ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ, ನಮ್ಮನ್ನು ನಾವು ಆ್ಯಕ್ಟಿವಾಗಿ ಇಟ್ಕೊಂಡಿರ್ತೀವಿ ಅಂದರೆ ದಿನ ಕಳೆಯೋದೇ ನಮಗೆ ಗೊತ್ತಾಗೋದಿಲ್ಲ. ನಾವು ಏನೂ ಮಾಡದೆ ಸುಮ್ಮನೆ ಕೂತಿದ್ದಾಗ ತಲೆಯಲ್ಲಿ 108 ಯೋಚನೆ ಬರುತ್ತೆ. ಅದು ಯಾವುದೂ ಒಳ್ಳೆ ಯೋಚನೆ ಅಂತೂ ಖಂಡಿತ ಆಗಿರೋದಿಲ್ಲ. ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತೀವಿ. ಅದಕ್ಕೆ ನಮ್ಮನ್ನು ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿ ಇಟ್ಕೊಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಸ್ಪೆಷಲಿ. ಅದಕ್ಕೆ ನಾನು ಮೋಸ್ಟ್ ಆಫ್ ದ ಟೈಮ್ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಒಂದು ಕೆಲಸನ ಹುಡ್ಕೊಂಡಿರ್ತೀನಿ, ಅದು ಮೊಬೈಲ್ ಸ್ಕ್ರಾಲ್ ಮಾಡ್ತಿರ್ತೀನಿ, ಇನ್ಸ್ಟಾಗ್ರಾಮ್ ನೋಡ್ತೀನಿ, ಅಥವಾ ಎಡಿಟ್ ಮಾಡ್ತಿರ್ತೀನಿ. ಇಲ್ಲ ಅಂತಂದರೆ ನನಗೆ ಏನು ಮಾಡಬೇಕು ಅಂತ ಅನಿಸುತ್ತೆ ಗುಡ್ ಥಿಂಗ್ಸಲ್ಲಿ ಅದನ್ನು ನಾನು ಮಾಡ್ತೀನಿ. ಸಮ್ಟೈಮ್ಸ್ ಬುಕ್ ಓದ್ತೀನಿ, ಇಲ್ಲಾಂದರೆ ಏನಾದರೂ ಬರೆಯೋಕ್ಕೆ ಶುರು ಮಾಡ್ತೀನಿ. ಈ ಥರ ನನ್ನ ಮೆಂಟಾಲಿಟಿ. ಇಲ್ಲ ಅಂದರೆ ನನಗೆ ಒಂಥರ ಹಿಂಸೆ ಆಗ್ತಿರುತ್ತೆ, ಏನೋ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಅದಕ್ಕೆ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಗ್ಯಾಪಲ್ಲಿ ನಾನು ಹೀಟ್ರ್ ಹಾಕಿದ್ದೆ ಅಲ್ವಾ, ಆವಾಗ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಶ್ಲೋಕ ಬುಕ್ ತಂದುಕೊಟ್ಟಿದ್ದ ಪುಟ್ಟು, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಭಗವದ್ಗೀತೆಯ ಶ್ಲೋಕ ಬುಕ್ಕು. ಭಗವದ್ಗೀತೆ ಓದೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋರು ಈ ಶ್ಲೋಕಗಳನ್ನ ಓದ್ಬೋದು. ನನ್ನ ಪ್ರಕಾರ ಭಗವದ್ಗೀತೆ ಓದೋದೇ ಸರಿ ಅಂತ ಹೇಳ್ತೀನಿ. ಶ್ಲೋಕ ಈಸ್ ಆಲ್ಸೋ ಗುಡ್, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ಭಗವದ್ಗೀತೆ ಓದಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ನಾಲೆಜ್ ಬರುತ್ತೆ ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಅಷ್ಟೇ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನನ್ನ ಕೆಲಸಗಳು ಸ್ವಲ್ಪ ಆ ಕಡೆ ಈ ಕಡೆ ಏನಿತ್ತು ಅದೆಲ್ಲನೂ ಮುಗಿಸ್ಕೊಂಡು ಹೋಗಿ ಬಟ್ಟೆನ ಒಣಗಾಕ್ಬಿಟ್ಟು ಬಂದೆ. ಬಟ್ಟೆ ಒಣಗಾಕೋದಕ್ಕೆ ಭಯ ಆಗುತ್ತೆ ನನಗೆ. ನಮ್ಮ ಅಪ್ಪನ ಕರೀತೆ, ನಮ್ಮಪ್ಪ ಇರ್ತಾರೆ ಅಲ್ಲಿ. ಇಲ್ಲಾಂದರೆ ಗೇಟ್ ಓಪನ್ ಮಾಡಿಬಿಟ್ಬಿಟ್ಟು ಅಪ್ಪ ಹತ್ರ ಮಾತಾಡಿಸ್ತಾ ಇರ್ತೀನಿ. ಸೊ ನೀಟಾಗೆ ಬಟ್ಟೆ ಎಲ್ಲನೂ ಒಣಗಾಕಿದ್ದಾಯಿತು. ಜಾಸ್ತಿ ಬಟ್ಟೆ ಆಯಿತಾ. ನನ್ನ ದುರಾದೃಷ್ಟ ಹೆಂಗೆ ಅಂದರೆ, ಇಷ್ಟು ಕಷ್ಟಪಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದ್ರೆ ಒಣಗಾಕ್ಬಿಟ್ಟು ಬಂದು ಒಂದು 20 ನಿಮಿಷ ಅಂತ ಅಂದ್ಕೊಳ್ಳಿ ಅಷ್ಟೇ. 20 ನಿಮಿಷದಲ್ಲಿ ಗುರು ಮಳೆ ಬರಬೇಕಾ ಜೋರಾಗೆ. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಸುಮ್ಮನೆ ಆದೆ. ರೋಸ್ಮೆರಿ ವಾಟರ್ನ ಕಾಯಿಸ್ಕೊಂಡು ಊಟ ಮಾಡ್ತಾ ಬಿಗ್ ಬಾಸ್ನ ನೋಡಿದೆ. ಬಿಕಾಸ್ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಎಪಿಸೋಡ್. ಯಾಕಂದರೆ ಸುದೀಪ್ ಸರ್, ಅಶ್ವಿನಿ ಅಕ್ಕ ಮತ್ತು ಜಾನು ಅಕ್ಕಂಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು ಅವ್ರು ಮಾಡಿದ ತಪ್ಪಿಗೆ. ಇವತ್ತು ಇಡೀ ದಿನ ಸಿಕ್ಕಾಪಟ್ಟೆ ಬಿಸಿ ಆಗಿದೆ, ತುಂಬಾ ಕೆಲಸ ಮಾಡ್ತಿದ್ದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಓಕೆ ಬಾಯ್.